ಕೊಪ್ಪಳದಲ್ಲಿ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ. ಗಂಗಾವತಿ ಕಾರಟಗಿ ಭಾಗದಲ್ಲಿ ಆಲಿಕಲ್ಲು ಸಮೇತ ಮಳೆಯಾಗಿದೆ. ಅರ್ಧ ಗಂಟೆ ಧಾರಾಕಾರ ಮಳೆ ಸುರಿದಿದ್ದು ಕಾದು ಕೆಂಡವಾಗಿದ್ದ ಭೂಮಿ ತಂಪಗಾಗಿದ್ದನ್ನ ಕಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಯಾದಗಿರಿಯಲ್ಲಿ ಗುಡುಗು ಮಿಂಚು ಮಿಶ್ರಿತ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಕಾದು ಕಬ್ಬಿಣದಂತಾದ ಧರೆಗೆ ವರುಣ ತಂಪೆರೆದಿದ್ದಾನೆ. ಕಳೆದ 1 ಗಂಟೆಯಿಂದ ಮಳೆ ಸತತವಾಗಿ ಸುರಿದಿದೆ. ಇತ್ತ ಬಿರುಗಾಳಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಪ್ಪಳ ತಾಲೂಕಿನ ಮೆಳ್ಳಿಕೇರಿ ಗ್ರಾಮದಲ್ಲಿ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ಗಂಗಮ್ಮ ಎಂಬುವರು 2 ಎಕರೆ ಪ್ರದೇಶದಲ್ಲಿ ಬಾಳೆ ತೋಟ ಬೆಳೆಸಿದ್ರು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಾಳೆ ಗಿಡ ಬೆಳೆಸಿದ್ರು. ಆದರೆ ಮಳೆಗೆ ಫಸಲಿಗೆ ಬಂದ ಬಾಳೆ ಬೆಳೆ ನೆಲಕಚ್ಚಿದೆ. ಇತ್ತ ಗಂಗಮ್ಮ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಅಮ್ಮ ಅಲ್ಲಿ ನಡ್ಕೊ ಬೇಡ. ಐತಿಹಾಸಿಕ ಹಂಪಿ, ಕಮಲಾಪುರ ಮತ್ತು ಹೊಸಪೇಟೆ ನಗರದ ಸುತ್ತಮುತ್ತ ರಾತ್ರಿ ಮಳೆ ಸುರಿದಿದೆ. ಭಾರೀ ಗಾಳಿಯೊಂದಿಗೆ ಆರಂಭವಾದ ಮಳೆ ಸ್ವಲ್ಪ ಹೊತ್ತು ಹನಿ ಹಾಕಿದೆ. ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಹಂಪಿಯಲ್ಲಿ ಮಳೆ ಸುರಿದ ಹಿನ್ನೆಲೆ ಒಮ್ಮೆಲೆ ವಾತಾವರಣದಲ್ಲಿ ತಂಪಾಗಿದ್ದಿದೆ. ಹುಬ್ಬಳ್ಳಿಯಲ್ಲಿ ಅಮಾಯಕರನ್ನ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹುಬ್ಬಳ್ಳಿಯ ಪಾಟೀಲ್ ಗಲ್ಲಿಯಲ್ಲಿ ಬೇಕರಿ ಇಟ್ಕೊಂಡಿದ್ದ ಮಾಲೀಕ ಮಧು ಎಂಬಾತನನ್ನ ಯುವತಿಯೊಬ್ಬಳು ಪರಿಚಯ ಮಾಡಿಕೊಂಡಿದ್ದಳು. ಸ್ನೇಹದ ನೆಪದಲ್ಲಿ ಸಲುಗೆಯಿಂದ ಮಾತನಾಡಿ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಆರೋಪಿಗಳು ನಮ್ಮ ಪರಿಚಯಸ್ಥ ಯುವತಿಗೆ ಯಾಕೆ ಮಾತನಾಡ್ತೀಯಾ ಅಂತೇಳಿ ಮೊದಲು ಗಲಾಟೆ ತೆಗೆದು ನಂತರ ಅಪಹರಣ ಮಾಡಿ ಟ್ರ್ಯಾಪ್ ಮಾಡಿ 50,000 ಹಣ ಪಡೆದು ಬಿಟ್ಟಿದ್ದಾರೆ. ನಂತರ ಮತ್ತೆ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆ ಗಂಟಿಕೇರಿ ಪೊಲೀಸ್ ಠಾಣೆಗೆ ಮಧು ದೂರು ಕೊಟ್ಟಿದ್ದು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ ಯೋಧನ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸ್ವಗ್ರಾಮ ಕಾಳಗಿಯಲ್ಲಿ ನೆರವೇರಿದೆ. ಮೊನ್ನೆ ನಿಡಗುಂದಿ ಬಳಿ ಲಾರಿ ಆಂಬ್ಯುಲೆನ್ಸ್ ಬೈಕ್ ಸರಣಿ ಅಪಘಾತದಲ್ಲಿ ರಜೆಗೆ ಬಂದಿದ್ದ ಬಿಎಸ್ಎಫ್ ಯೋಧ ಮೌನೇಶ್ ರಾಠೋಡ ನಿಧನ ಹೊಂದಿದ್ದಾರೆ. ಮೌನೇಶ್ ಗುಜರಾತ್ ರಾಜ್ಯದ ಕತ್ವಾಡ ಗಡಿಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸ್ವಗ್ರಾಮ ಮುದ್ದೇಬಿಹಾಳ ತಾಲೂಕಿನ ಕಾಳಗಿ ತಾಂಡಾಗೆ ಬಂದಿದ್ರು. ಕಾರ್ಯ ನಿಮಿತ್ತ ಬೈಕ್ನಲ್ಲಿ ಹೊರಗಡೆ ಹೋಗಿದ್ದಾಗ ನಿಡಗುಂದಿ ಬಳಿ ನಡೆದ ಸರಣಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಸೈಡ್ ಆಗ್ರಿ ಸರ್, ಸೈಡ್ ಆಗ್ರಿ ಸರ್, ನ್ಯೂಸ್ ಅವರು ಸೈಡ್ ಆಗ್ರಿ. ಮೋಹನ್ ರಾಠೋಡ್ ಅಮರ್ ಹೈ, ಮೋಹನ್ ರಾಠೋಡ್ ಅಮರ್ ಹೈ. अभी जितना पुल डाल सकते हो डाल सकते हो अभी पुल को। अब उनका रिक्शा
ಧಾರವಾಡದಲ್ಲಿ ಭಗವಾನ್ ಮಹಾವೀರ ಜಯಂತಿ ಹಿನ್ನೆಲೆ ಮಹಾವೀರ ತೀರ್ಥಂಕರರ ಪ್ರತಿಮೆ ಮತ್ತು ಭಾವಚಿತ್ರಗಳ ಅದ್ದೂರಿ ಶೋಭಾಯಾತ್ರೆ ನಡೆಯಿತು. ಮಹಾವೀರರ ಜೀವನ ಚರಿತ್ರೆ ಬಿಂಬಿಸುವ ಭಾವಚಿತ್ರ, ವಾದ್ಯ ಮೇಳಗಳ ಸಮೇತ ಮೆರವಣಿಗೆ ಸಾಗಿತು. ಸುಭಾಷ್ ರಸ್ತೆ, ವಿವೇಕಾನಂದ ಸರ್ಕಲ್, ಟಿಕಾರೆ ರಸ್ತೆಯಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಜೈನ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಚಿಕ್ಕಮಗಳೂರಿನಲ್ಲಿ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದು, ಮುಸಲ್ಮಾನರ ಹೆಣ್ಣು ಮಕ್ಕಳಿಗೆ ಬಜೆಟ್ನಲ್ಲಿ ಆತ್ಮರಕ್ಷಣೆಗೆ ಹಣ ಮೀಸಲಿಟ್ಟಿದ್ದಾರೆ. ಲವ್ ಜಿಹಾದ್ಗೆ ಬಲಿಯಾಗುತ್ತಿರುವ ಹಿಂದೂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ಹಣ ಇಡಬೇಕಿತ್ತು. ಹಿಂದೂ ವಿರೋಧಿ ಸರ್ಕಾರ, ಮುಸಲ್ಮಾನರ ಓಲೈಕೆ ಸರ್ಕಾರದ ಬಂಡವಾಳ ಬಯಲು ಮಾಡಲು ಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರೆಡ್ಡಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ನಂಬರ್ 1 ಭ್ರಷ್ಟ ರಾಜ್ಯವನ್ನಾಗಿ ಮಾಡಿದ್ದಾರೆ ಕರ್ನಾಟಕವನ್ನು ಅಂತೇಳಿ ಅವರ ಆರ್ಥಿಕ ಸಲಹೆಗಾರ ಹೇಳಿದಾಗ ಇದೇನು ಆಶ್ಚರ್ಯ ತರತಕ್ಕಂಥ ವಿಚಾರ ಅಲ್ಲ. ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ರು 40% ಸರ್ಕಾರ ಅಂತೇಳಿ. ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು 80% ಭ್ರಷ್ಟಾಚಾರ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಮಹಿಷಿ ಮಠದಲ್ಲಿ ನಡೆದ ದರೋಡೆ ಪ್ರಕರಣದ ಆರೋಪಿ ಶ್ರೀನಿವಾಸ್ಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಶಿಕಾರಿಪುರದ ಬಳಿ ಬಂಧಿಸಲು ಹೋದಾಗ ಪೊಲೀಸ್ ಸಿಬ್ಬಂದಿ ಸಂತೋಷ್ ಮೇಲೆ ಶ್ರೀನಿವಾಸ್ ಹಲ್ಲೆಗೆ ಮುಂದಾಗಿದ್ದಾನೆ. ಆತ್ಮರಕ್ಷಣೆಗಾಗಿ ಆರೋಪಿ ಶ್ರೀನಿವಾಸ್ ಕಾಲಿಗೆ ಮಾಲೂರು ಪಿಎಸ್ಐ ಕುಮಾರ್ ಗುಂಡು ಹೊಡೆದಿದ್ದಾರೆ. ಕೊಡಗು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದ ಹೆಗ್ಗಳ ಜಂಕ್ಷನ್ ಬಳಿ ಸುಮಾರು 10 ಕೆಜಿ ತೂಕದ 10 ಕೋಟಿ ಮೌಲ್ಯದ ಆಂಬರ್ ಗ್ರೀಸ್ ವಶಕ್ಕೆ ಪಡೆದಿದ್ದಾರೆ. ತ್ರಿವೇಂದ್ರಂನಿಂದ ಬೆಂಗಳೂರು ಮೂಲಕ ಆಂಧ್ರಪ್ರದೇಶಕ್ಕೆ ಸಾಗಾಟ ಮಾಡಲು ಮುಂದಾಗಿದ್ದ ವೇಳೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖೆಯ ವೇಳೆ ಮಹಿಳೆಯೊಬ್ಬರು ಇದನ್ನು ಕೊಟ್ಟಿರುವ ಮಾಹಿತಿ ಲಭಿಸಿದ್ದು, ಪ್ರಕರಣ ಸಂಬಂಧ ಸೆಕ್ಷನ್ 239 ಅಡಿಯಲ್ಲಿ 10 ಜನರನ್ನ ಬಂಧನ ಮಾಡಲಾಗಿದೆ. ವಿರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೇರೆ ಕೇಳಿ ಇದನ್ನ ಬಿಟ್ಟು ಬೇರೆ ಏನಾದ್ರು ಕೇಳಿ. ಇದು ಬಿಟ್ಟು ಬೇರೆ ಎಂದರುಂಡ రెండు ಕ್ಯಾಶ್ ಕೌಂಟಿಂಗ್ ಮಿಷಿನ್ ಉಂಟು ಹೊಡಕಾರಲ್ಲಿ. ಒಂದು ಸಾಧಾರಣ ಐಟಮ್ ಇನ್ನೊಂದು ಉಂಟು ಬೇರೊಂದಿಲ್ಲ. ಫೋಟೋ ವಿಡಿಯೋ ಮಾಡ್ತೀನಿ ಅನ್ಸಿದೆಯಲ್ಲ. ವಿಟ್ನೆಸ್ ಜೊತೆ ಮಾಡ್ತೀನಿ. ಕೊಡಗಿನ ಕರಿಕೆ ಗ್ರಾಮದ ಮನೆಯೊಂದರ ಬಳಿ ಹೆಬ್ಬಾವು ಪ್ರತ್ಯಕ್ಷವಾಗಿದ್ದು, ಕರಿಕೆ ನಿವಾಸಿ ಸೈಯದ್ ಅವರ ಮನೆ ಬಳಿ ಅಂದಾಜು 10 ಅಡಿ ಉದ್ದದ ಹೆಬ್ಬಾವು ಕಾಣಿಸಿಕೊಂಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೆಬ್ಬಾವನ್ನ ಸೆರೆ ಹಿಡಿದು ಪಟ್ಟಿಘಾಟ್ ಮೀಸಲು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಳಿ ಅಪ್ರಾಪ್ತ ಹಿಂದೂ ವಿದ್ಯಾರ್ಥಿನಿಯನ್ನ ಚುಡಾಯಿಸಿದ ಎಂದು ಅಪ್ರಾಪ್ತ ಮುಸ್ಲಿಂ ವಿದ್ಯಾರ್ಥಿಗೆ ಹಲ್ಲೆ ಮಾಡಿದ್ದ ವ್ಯಕ್ತಿಯ ಬಂಧನ ಖಂಡಿಸಿ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಕುಂದಾಪುರ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳೀಯ ಮಹೇಶ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ಆತನ ಮೇಲೆ ಬೆದರಿಕೆ, ಹಲ್ಲೆ, ಅವಾಚ್ಯ ಶಬ್ದದ ನಿಂದನೆ ಪ್ರಕರಣ ದಾಖಲಿಸಿ 14 ದಿನ ನ್ಯಾಯಾಂಗ ಬಂಧನದಲ್ಲಿರಿಸಿದ್ದಾರೆ. ಇದನ್ನು ಖಂಡಿಸಿ ಗುರುರಾಜ್ ಗಂಟಿಹೊಳೆ ನಿರಂತರವಾಗಿ ಹಿಂದೂಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿ ಪ್ರತಿಭಟಿಸಿದ್ದಾರೆ.